ಇಲ್ಲಿ ಲೀಡರ್ಗಳು ಅವ್ರ ಮನೆಗೆ ಹೋಗಿ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಸೌದೆ ಒಲೆ ಹಚ್ಚೋದು ಇಲ್ಲಿ ಲೀಡರ್ಗಳು ಅಲ್ಲ. ಓಕೆ ಅಲ್ಲ, ರಿಯಲ್ ಎದುರಿಸಕ್ಕೆ ಇನ್ನೇನ್ಕೂ ಬರಲ್ಲ. ನಿನ್ ಮನೇಲಿ ಏನಿಲ್ಲ ಇಲ್ಲ ಅಂದ್ರೆ ಅವ್ರ ಏನು ಕೊಡಕ್ ಬರಲ್ಲ. ನಾನ್ ದೊಡ್ಡಸ್ಗೆ ನೋಡು. ಅವಾಗ ಇದನ್ನ ಕುಮಾರಸ್ವಾಮಿ ಬೈತಾರಲ್ಲ ಇವರು. ಕುಮಾರಸ್ವಾಮಿ ಅಕ್ವೈರ್ ಮಾಡಿ ಒಟ್ಟಾಗಿ ಹೋದಾಗ ಆಪೋಸ್ ಮಾಡಿದವರು ಇಲ್ಲಿ ಇವಾಗ ಜಮೀನ್ ಅಕ್ವೈರ್ ಮಾಡಿ ಅಂತ ಅವ್ನು ಗೆಲ್ಸ್ಬಿಟ್ಟು 3 ವರ್ಷ ಆಯ್ತು. ಅವ್ನು ಓಟ್ ಹಾಕಿ ನನ್ನ ಕೈ ಹುಳ ಬಿದ್ದು ಹೋಗ್ಬೇಕು. ಇಲ್ಲಿ ಏನ್ಕೂ ಬರ್ಲಿಲ್ಲ. ಅವನು MLA ಆದವನು ಪ್ರಜಾಪ್ರಭುತ್ವ ಜನ ಗೆಲ್ಸ್ಬೇಕು. 4 ಜನಕ್ಕೆ ಕಷ್ಟ ಏನು ಅಂತ ತಿಳ್ಕೋಬೇಕು. ಊರಿಗೆ ರೋಡ್ ಇಲ್ಲ, ಸ್ಕೂಲ್ ಇಲ್ಲ. ಹುಟ್ಟಿದ್ದು ಹೊಸೂರು, ಮೇಯದವರು ಬೇರೆ ಕಡೆ. ಅದೆಲ್ಲ ನಿಜಾನೇ ಅದಮ್ಮ. ಇಲ್ಲಿ ಜನಗಳಿಗೆ ಅವ್ನ್ ಕಂಡ್ರೆ ಯಾರಿಗೂ ಆಗಲ್ಲ. ಏನೋ ದೊಡ್ಡಸ್ಗೆ ಯಾಕೆ ಅವ್ನ ಮನೆ ಬೆಳಗ್ಗೆ ಅವ್ರ ಮನೆ ಒಲೆ ಹಚ್ಚಕ್ಕೆ ಅವನೇ ಹೋಗೋದು, ಅವನ ಹೆಂಡತಿ ಅವ್ನ ಮಕ್ಳೇ ಹೋಗೋದು. ಹಿಂದೆ ಮಾತಾಡ್ತಾರೆ, ಮುಂದೆ ಬರ್ಲಿ ತಾಕತ್ತಿದ್ರೆ. ಯಾವ ಬುದ್ಧಿ ಇಲ್ದ ಚಟ್ಪತ್ತಾರೆ. ತಾಕತ್ತಿದ್ರೆ ದಾರಿ ಸಿಕ್ಕಿದಾಗ ಮಾತಾಡ್ಬೇಕ್ರಿ. ಅವತ್ತಿ ಆತರ ಹೋದ್ರೆ ಇವತ್ತು ಯಾಕೆ ನಮ್ಗೆ ಅಪೋಸಿಟ್ ಆಗಿ ಬೈತಾ ಇದ್ದೀರಾ ನೀವು? ನಾವು ಮನುಷ್ಯರಲ್ವಾ? ನಾವು ಬದುಕೋದ್ ಬೇಡವಾ? ನೀವೇನೋ ಬದುಕೊಂಡಿದ್ದೀರಾ? ನಾವಿರೋದು 1/2 ಎಕರೆ 5 ಎಕರೆ ಮೇಲಿರೋರ್ಗೆ ಓಕೆ. ಅದು ಏನ್ 5 ಎಕರೆ ಮೇಲಿರೋರೆಲ್ಲ ಕೊಡಕ್ ರೆಡಿ ಅವ್ರಂತಲ್ಲ. ಯಾರು ಇಲ್ಲ. ಯಾರು ಕೊಡಕ್ 5 ಎಕರೆ ಇರೋರಲ್ಲ. ನಾವು 8 ಎಕರೆ ಕೊಡಕ್ ರೆಡಿ ಇದೀವ? ಅವನು ಹೇಳ್ತಾನ. ಅವನು ಯಾವನ್ರಿ? ಅವನು ಪ್ರಜಾಪ್ರಭುತ್ವ ಗೆದ್ದು MLA ಏನ್ರಿ? ಅವನು ಬರ್ಲಿರಿ, ಎದ್ರ ಇವತ್ತು ಡೈರೆಕ್ಟ್ ಬರ್ಲಿ, ನಮ್ಗೆ ಉತ್ತರ ಕೊಡ್ಲಿ. ಗೆದ್ದು 3 ವರ್ಷ ಆಯ್ತು. ಈ ಕಡೆ ತಲೆ ಹಾಕಿದಾನೇನ್ರಿ ಅವನು? ಏನಕ್ರಿ ಅವನು ಪ್ರಜಾಪ್ರಭುತ್ವ MLA ಆಗಿರೋದು? ಅವನು ಗೆದ್ದ ಮೇಲೆ 4 ಜನಗಳಿಗೆ ಕಷ್ಟ ಸುಳಿಬೇಕು. ನಾನು ಬಿಫೋರ್ ವಿಕ್ಟೋರಿಯಾ ಶಿವಕುಮಾರ್ ಹೇಳಲ್ವಾ, ಅವ್ರ ರೈತರೇ ಅಲ್ಲ ಅಂತ. ಹಂಗಾರೆ ಶಿವಕುಮಾರ್ ರೈತರ ಮಗನಿಗೆ ರೈತರ ಮಗನೇ ಅಲ್ಲ ಅವನು. ಅವರಿಗೆ ರೈತರು ಅಂದ್ರೆ ಏನು ಅಂತ ಅಲ್ಲ ಕಣಮ್ಮ, ಅಧಿಕಾರದ ಮದ, ದುಡ್ಡು. ಶಿವಕುಮಾರ್ ಹುಟ್ಟಿ ಬೆಳೆದದ್ದೆಲ್ಲ ನಾನು ನೋಡಿದೀನಿ. ನಾನು ಕನಕಪುರದಲ್ಲಿ ಓದ್ಬೇಕಾದ್ರೆ ಈಸ್ ಆಲ್ಸೋ ಸ್ಟೂಡೆಂಟ್. ನಾನು ದಯಾನಂದ ಸಾಗರ್ ಕಾಲೇಜಲ್ಲಿ ಓದ್ಬೇಕಾದ್ರೆ, ಹಾಸ್ಟೆಲ್ ರೂರಲ್ ಕಾಲೇಜ್ ಓದ್ಬೇಕಾದ್ರೆ ಅವರು ನಮಗೆ ಸ್ಟೂಡೆಂಟ್. ನಾನು SLC ಇದ್ದೆ, 10th ಫಸ್ಟ್ BSc ಅವನ 9th 8th ಬಂದಿದ್ದ. ಅವನ ಗಲಾಟೆ ನೋಡ್ನಾರ್ದೆ ಕರಿಯಪ್ಪನವರು ಸ್ಕೂಲಿಂದ ಕಳಿಸ್ಬಿಟ್ರು. ಅಷ್ಟೇನೆ ರೌಡಿಸಮ್. ಅವಾಗ ಹಾಸ್ಟೆಲ್ ಇದ್ವು, ಅಲ್ಲಿಂದ ಬಿಟ್ಬಿಟ್ಟು ಆಮೇಲೆ ಬೆಂಗಳೂರಿಗೆ ಹೋಗಿದ್ದವರು. ಅಷ್ಟೆಲ್ಲ ನಾನು ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ದೊಡ್ಡಹಳ್ಳಿಯವರೇ. ನಾನು ಅವ್ರ ಊರಿಗೆ 10 ಸತಿ ಹೋಗಿದ್ದೀನಿ. ತೊಟ್ಟಿ ಮನೆ ಎಲ್ಲ ನೋಡಿದ್ದೀನಿ. ಅವ್ರ ತಂದೆ ತಾಯಿ ಹತ್ರ ಎಲ್ಲ ಮಿಂಗಲ್ ಆಗಿದ್ದೀನಿ. ಬಟ್ ಇಷ್ಟು ಈ ತರ ಬಂದ ಮೇಲೆ ಈ ತರ ಬಿಹೇವಿಯರ್ ಇವ್ರು ಹುಟ್ಟುತ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಪಾಪ ತಂದೆ ತಾಯಿನ ನಾವೇನು ಅನ್ಬಾರ್ದು, ಬರಬಾರ್ದು, ನಮಗ್ ಬಂದ್ಬಿಡುತ್ತೆ. ಈ ಮನುಷ್ಯನೇ ಕಲ್ತ್ಕೊಂಡಿರೋದು ಬರೀ ದುಡ್ಡು. ಇನ್ನೇನು ಕಾಣಲ್ಲ ಅವನಿಗೆ. ದುಡ್ಡು, ಅಧಿಕಾರ, ಅದು ಬಿಟ್ರೆ ಇನ್ನೇನಿಲ್ಲ. ಏನ್ ನಿಮ್ಮನ್ನ ನಾವೇನಾರಂದ್ರೆ ಈ ತಡ್ಕೊಳತ್ತಮ್ಮ. ಹೆಣ್ಮಗಳು ಅಂತ ಮರ್ಯಾದೆ ಕೊಡ್ಬೇಕಲ್ವಾ? ಅದನ್ನೂ ಕೊಡಕ್ಕೆ ಹೋಗ್ತಾ ಇಲ್ಲ ಅಂದ್ಮೇಲೆ ಇನ್ನು ಯಾವ ಇದು ಚೀಫ್ ಮಿನಿಸ್ಟರ್ ಇಷ್ಟೊಂದು ಜನ ಒಂದೂವರೆ ವರ್ಷದಿಂದ ಸ್ಟ್ರೈಕ್ ಮಾಡ್ತಾವ್ರೆ. ಬೇಡ, ಅವನು ಏನ್ ನಮ್ಗೆ ಹೆಲ್ಪ್ ಮಾಡೋದು ಬೇಡ. ನೀವೇನ್ ನಿಮ್ ಕಷ್ಟ ಏನು? ನಿನ್ನೆ ಸ್ಟ್ರೈಕ್ ಮಾಡ್ಬೇಕಾರೆ ಪಾಪ ಯಾರೋ ಒಬ್ರು ಹೆಣ್ಮಗಳು ಕಾಲು ತುಳಿದ್ಬಿಟ್ಟು ಕಾಲು ಇಷ್ಟುದ್ದ ಯಾರೋ ಕನ್ನಡ ಇದ್ರದ್ದು ಸ್ಟ್ರೈಕ್ ಮಾಡ್ಬೇಕು ಬಿದ್ರು. ಅದೆಲ್ಲ ಟಿವಿ ತೋರಿಸ್ತಾರೆ, ಪ್ರತಿಯೊಂದು ಆಗುತ್ತೆ. ಒಂದು ಬೆಳಗ್ಗೆ ಫೇಸ್ಬುಕ್ ನೋಡ್ತಾರೆ, ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ನಾವೇನಾರ ಕಾಮೆಂಟ್ ಮಾಡಿದ್ದ, ನನ್ನ ಕಾಮೆಂಟ್ ನ ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ಶಿವಕುಮಾರ್ ನೋಡವ್ರೆ. ಅವೆಲ್ಲ ಮಾಡ್ತಾರೆ. ಇದನ್ನ ಜನಗಳು ಕಷ್ಟ ಅರ್ಥ ಮಾಡ್ಕೊಳಕಲ್ಲ. ಅಲ್ಲ, ಅನುಕೂಲವಾಗಿದ್ರೆ ಮಾಡ್ಕೊಳ್ಳಿ. ಎಲ್ಲರೂ ಒಪ್ಕೊಂಡು ನಮ್ಗೇನು ಬೇಡ, ನಾವು ಬದುಕಕ್ಕಾಗಲ್ಲ ಅಂದ್ರೆ ಭೂಮಿ ಕೊಟ್ಕೊಳ್ಳಿ. ಕುಮಾರಸ್ವಾಮಿ ಇದ್ದಾಗ 7-8 ವರ್ಷ ಕೆಳಗೆ ಅವಾಗ ಏನು ಇಲ್ಲ ನಿಜ. ಇವತ್ತು ಫುಲ್ ಡೆವಲಪ್ ಆಗಿದೆ. ಪ್ರತಿಯೊಬ್ರು ಬೋರ್ ಹಾಕ್ಸ್ಕೊಂಡವ್ರೆ. ಈಗ 7 ವರ್ಷದಲ್ಲಿ ಇದ್ದನ್ನು ಮನುಷ್ಯ ಇವತ್ತು ಹಂಗೆ ಇರ್ತಾನ. ಮದುವೆ ಆಗದೆ, ಮಕ್ಕಳಾಗದೆ, ದೊಡ್ಡನಾಗದೆ ಇರ್ತಾನ. ಮತ್ತೆ ಈಗ ಹಂಗೆ ಡೆವಲಪ್ ಆಗಿದೆ. ಅವಾಗ ಬರೀ 6 ಲಕ್ಷ ಅಂದ್ರೆ ಅವತ್ತು ಹಂಗಿತ್ತು, ಇವತ್ತು ಹಂಗಿದೆ. ರೆಡ್ ಝೋನ್ ಅಂದ್ರೆ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಅದೊಂದೇ ತಪ್ಪು ಮಾಡಿರೋದು ಕುಮಾರಸ್ವಾಮಿ ಅವರು. ರೆಡ್ ಝೋನ್ ಕ್ಯಾನ್ಸಲ್ ಮಾಡಿದ್ರೆ ಇವೆಲ್ಲ ಪ್ರಾಬ್ಲಮ್ ಬರ್ತಿ. ಹೇಳಕ್ ಗೊತ್ತಿರಲಿಲ್ಲ ಇವ್ರಿಗೆ. ಇವ್ರು ಅಕ್ವೈರ್ ಮಾಡ್ಕೊಳಕ್ ರೆಡಿ ಇರೋರು. ಬಟ್ ಅವ್ರ ಮೇಲೆ ಗೂಬೆ ಕುಣ್ಸಕ್ಕೆ ದಾರಿ ಇರಲಿಲ್ಲ ಮೇಯ್ನು. ಇವರೆಲ್ಲರೂ ಇವ್ರು ಕೇಸ್ ಹಾಕಿ ಅವರು ನನ್ನಿಂದ ಯಾಕೆ ಕೇಸ್ ಹಾಕೊಂಡು ಇವೆಲ್ಲ ನನಗೆ ಬೇಡ ಅನ್ಬಿಟ್ಟು ಬಿಟ್ಟು ಹೋದ್ರು. ಬಿಫೋರ್ ಗೋಯಿಂಗ್ ಅವ್ರು ಏನ್ ಮಾಡಿದ್ರು, ರೆಡ್ ಝೋನ್ ಮಾಡೋದ್ರು. ಅದೊಂದು ಮಾಡಿದ್ರೆ ಚೆನ್ನಾಗಿತ್ತು.